ನಮ್ಮ ಜೇಬಲ್ಲಿರುವಂತಹ ದುಡ್ಡಲ್ಲಿ ಗಾಂಧಿ ನೋಟ್ ಅಂತ ಏನ್ ಕರಿತೀವಿ, ಆ ನೋಟಲ್ಲಿರುವಂತ ಗಾಂಧೀಜಿಯ ಚಿತ್ರವನ್ನ ಕೂಡ ಬಿಜೆಪಿ ಬದಲಾಯಿಸುತ್ತ. ಬಿಜೆಪಿ ಈಗ ಮನ್ರೇಗಾ ಏನಿತ್ತೋ, ನರೇಗಾ ಅಂತ ಏನ್ ಕರಿತಾ ಇತ್ತು, ಮಹಾತ್ಮ ಗಾಂಧೀಜಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್ ಅಂತ, ಇದನ್ನ ಜಿ ರಾಮ್ಜಿ ಅನ್ನುವಂತ ಯೋಜನೆಯನ್ನಾಗಿ ಬದಲಾಯಿಸಿದ ನಂತರ ಈಗ ನಮ್ಮ ನೋಟಲ್ಲಿರುವಂತಹ ಗಾಂಧಿ ಚಿತ್ರವನ್ನು ಕೂಡ ಬಿಜೆಪಿ ಬದಲಾಯಿಸುತ್ತೆ ಅನ್ನುವ ಚರ್ಚೆ ವಿಪಕ್ಷಗಳಿಂದ ಬಹಳ ಜೋರಾಗಿದೆ. ಇದು ಬದಲಾಯಿಸೋಕೆ ಸಾಧ್ಯನಾ? ಗಾಂಧಿ ಚಿತ್ರವನ್ನ ಯಾವಾಗ ನೋಟ್ನಲ್ಲಿ ಹಾಕಲಾಯಿತು, ಹಾಗಾದ್ರೆ ಇದು ಇರಲೇಬೇಕಾ? ಈ ಎಲ್ಲ ವಿಚಾರವಾಗಿ ಹಾಗಾದ್ರೆ ಬಿಜೆಪಿ ಬದಲಿಸಿದ್ರೆ ಏನನ್ನ ನೋಟಲ್ಲಿ ಹಾಕಬಹುದು, ಈ ವಿಚಾರವನ್ನ ಇವತ್ತು ನೋಡೋಣ. ಬಹಳ ಪ್ರಮುಖವಾದಂತ ವಿಚಾರ. ಇದ್ರ ಬಗ್ಗೆ ಈಗಾಗಲೇ ಕೇರಳದ ಸಿಪಿಎಂ ನ ಸಂಸದ ಜಾನ್ ಬ್ರಿಟಾಸ್ ದನಿ ಎತ್ತಿದ್ದಾರೆ. ಹೌದು, ಬಿಜೆಪಿ ಬರುವ ದಿನಗಳಲ್ಲಿ ಗಾಂಧಿ ನೋಟು ಅಂತ ಏನ್ ಕರಿತೀವಿ, ಕರೆನ್ಸಿ ಏನಿದೆ, ಕರೆನ್ಸಿ ಮೇಲೆ ಗಾಂಧೀಜಿ ಚಿತ್ರ ಏನಿದೆ ಅದನ್ನ ಕೂಡ ಬದಲಾಯಿಸುತ್ತೆ. ಬಿಜೆಪಿ ತೆಗೆದುಕೊಳ್ತಾ ಇರುವಂತ ನಿರ್ಧಾರಗಳನ್ನು ನೋಡ್ತಾ ಇದ್ರೆ ಗಾಂಧೀಜಿಯನ್ನ ಬಿಜೆಪಿ ಲೆಕ್ಕಕ್ಕೆ ಇಡ್ತಾ ಇಲ್ಲ. ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂತಹ ಮಹಾತ್ಮ ಗಾಂಧೀಜಿಯವರನ್ನ ಬಿಜೆಪಿ ಕಡೆಗಣಿಸ್ತಾ ಇದೆ ಅಂತೆಲ್ಲ ವಿಪಕ್ಷಗಳು ತೀವ್ರವಾದ ಆರೋಪವನ್ನ ಮಾಡ್ತಾ ಇವೆ. ಇದರ ನಡುವೆನೆ ಅನಿಸ್ತಾ ಇರೋದು, ಹಾಗಾದ್ರೆ ಕರೆನ್ಸಿ ನೋಟುಗಳಲ್ಲಿ ಗಾಂಧೀಜಿ ಚಿತ್ರ ಇರಬೇಕಾಗಿರೋದು ಖಾಯಮ್ಮ, ಕಡ್ಡಾಯನ? ಹಾಗಂತ ಕಡ್ಡಾಯ ಅಂತ ಯಾವುದೇ ರೀತಿಯ ಉಲ್ಲೇಖಗಳು ಇಲ್ಲ. 1869ರಲ್ಲಿ ಏನು ಗಾಂಧೀಜಿಯವರ ಹುಟ್ಟಿದ ಶತಮಾನೋತ್ಸವ ಏನಾಯ್ತೋ, ಆ ಶತಮಾನೋತ್ಸವಕ್ಕೆ 1969ರಲ್ಲಿ ಕರೆನ್ಸಿ ನೋಟಿನ ಮೇಲೆ ಗಾಂಧೀಜಿಯ ಚಿತ್ರವನ್ನ ಹಾಕಲಾಯಿತು. ನೀವು ನೋಟುಗಳಲ್ಲಿ ಹಲವು ರೀತಿಯ ನೋಟುಗಳನ್ನ ಗಮನಿಸಿರ್ತೀರಾ. ಈ ಹಿಂದೆ ಗಾಂಧೀಜಿ ಅವರು ಇಲ್ಲದೆ ಇರುವಂತಹ ನೋಟುಗಳು ಕೂಡ ಇತ್ತು. ಅಂತಹ ಅಂದ್ರೆ ಕರೆನ್ಸಿ ನೋಟುಗಳನ್ನ ಕೂಡ ಮುದ್ರಿಸಲಾಗಿತ್ತು RBI ನಲ್ಲಿ. ಹಾಗಾಗಿ ಇದೇನು ಕಡ್ಡಾಯ ಅಂತ ಅಲ್ಲ. ಆದ್ರೆ DK ಶಿವಕುಮಾರ್ ಅವರು ಮೊನ್ನೆ ನಾವು ಗಮನಿಸಬಹುದು, ನೋಟನ್ನ ತೋರಿಸಿ ನೋಡಿ ಇದರಲ್ಲಿ ಗಾಂಧೀಜಿ ಚಿತ್ರವನ್ನು ತೆಗಿರಿ ನೋಡೋಣ ಅಂತ ಹೇಳಿ ಸವಾಲ್ ಹಾಕಿದ್ರು ಬಿಜೆಪಿಗೆ. ಈ ಸವಾಲನ್ನ ಬಿಜೆಪಿ ಸವಾಲಾಗಿ ತೆಗೆದುಕೊಳ್ಳದೆ ಇದ್ರು ಕೂಡ ಅದನ್ನ ಸಹಜವಾಗಿನೇ ನೋಟ್ನಲ್ಲಿ ಗಾಂಧೀಜಿ ಚಿತ್ರಗಳು ಇಲ್ಲದೆ ಇರುವ ರೀತಿಯ ನೋಟ್ಗಳನ್ನ ಮುದ್ರಿಸಬಹುದು. ಹಾಗಂತ ಗಾಂಧೀಜಿಯ ಚಿತ್ರಗಳು ಇರುವಂತ ನೋಟ್ಗಳನ್ನ ಬ್ಯಾನ್ ಮಾಡಿಬಿಡ್ತಾರೆ ಅಂತ ಅಲ್ಲ, ಆ ನೋಟ್ಗಳು ಇರಲೇಬಾರದು ಅಂತ ಅಲ್ಲ. ಮುಂದಿನ ದಿನಗಳಲ್ಲಿ ನೋಟುಗಳಲ್ಲಿ ಗಾಂಧೀಜಿ ಚಿತ್ರ ಇಲ್ಲದೆ ಇರುವಂತ ನೋಟುಗಳು ಕೂಡ ಬರಬಹುದು. ಅದು ಅಂದ್ರೆ ದೊಡ್ಡ ಮುಖಬೆಲೆಯ ನೋಟ್ಗಳು. ಈಗ ನಮ್ಗೆ ನೋಡಿದಾಗ ಇವತ್ತು 100, 200, 500 ಈ ಮುಖಬೆಲೆಯ ನೋಟುಗಳಲ್ಲಿ ಗಾಂಧೀಜಿ ಚಿತ್ರಗಳು ಇರ್ತಾ ಇತ್ತು. ಹಿಂದೆ 1000 ಇದ್ದಾಗ ಕೂಡ ಇರ್ತಾ ಇತ್ತು. 2000 ಬಂದಾಗ ಕೂಡ ಪಿಂಕ್ ಕಲರ್ ನೋಟಲ್ಲಿ ಕೂಡ ಇತ್ತು. ಸೊ ಆ ರೀತಿಯ ನೋಟುಗಳು ಮುಂದಿನ ದಿನಗಳಲ್ಲಿ ಬಂದ್ರೆ, ಅಥವಾ ಈಗಿರುವಂತ ನೋಟುಗಳ ಪ್ರಿಂಟಿಂಗ್ ಅಲ್ಲೇ ಗಾಂಧೀಜಿ ಚಿತ್ರ ಇಲ್ಲದೇನೆ ನೋಟುಗಳನ್ನ ಪ್ರಿಂಟ್ ಮಾಡುವಂತ ಸಾಧ್ಯತೆ ಇದೆ. ಹಾಗಾದ್ರೆ ಯಾವ ಚಿತ್ರಗಳನ್ನ ಗಾಂಧೀಜಿಯವರ ಬದಲು ಹಾಕ್ತಾರೆ? ಕಾಂಗ್ರೆಸ್ನವರು ಅಥವಾ ಸಿಪಿಎಂನವರು ಹೇಳ್ತಾ ಇರೋದು ಇಲ್ಲಿ ಭಾರತ ಮಾತೆಯ ಚಿತ್ರವನ್ನ ಹಾಕ್ತಾರೆ ಅಂತ. ಭಾರತ ಮಾತೆಯ ಚಿತ್ರವನ್ನ ಹಾಕೋದ್ರಿಂದ ಯಾವುದೇ ವಿರೋಧ ಎದುರಾಗೋದಿಕ್ ಸಾಧ್ಯ ಇಲ್ಲ. ಇದನ್ನ ಎಲ್ಲರೂ ಬಳಸಬೇಕಾಗತ್ತೆ. ಇನ್ನು ಕೆಲವರು ಒಂದೇ ಮಾತ್ರಮ್ಮನ್ನ ವಿರೋಧಿಸೋರು, ಒಂದೇ ತಾಯಿ ಭಾರತ ಮಾತೆ, ಭಾರತಕ್ಕೆಲ್ಲ ಒಬ್ಬಳೇ ತಾಯಿ, ನಾವೆಲ್ಲ ಒಂದೇ ತಾಯಿಯ ಮಕ್ಕಳು ಅಂತ, ಭಾರತ ಮಾತೆಯ ಮಕ್ಕಳು ಅಂತ ಒಪ್ಪಿಕೊಳ್ಳದೆ ಇರುವಂತಹ ಮುಸ್ಲಿಂ ಸಮುದಾಯದ ಕೆಲವರು ಒಪ್ಕೊಳ್ಳೋದಿಲ್ಲ. ಒಂದಷ್ಟು ಜನ ಒಪ್ಕೊಳ್ಳಲ್ಲ. ಎಲ್ಲರೂ ಅದನ್ನು ವಿರೋಧಿಸ್ತಾರೆ ಅಂತ ಅಲ್ಲ, ದೊಡ್ಡ ಮಟ್ಟಿಗೆ ಅದನ್ನು ವಿರೋಧಿಸ್ತಾರೆ. ಅವರು ಕೂಡ ಈ ನೋಟನ್ನ ಬಳಸಬೇಕಾಗುತ್ತೆ. ಆ ಕಾರಣಕ್ಕೆ ಆ ರೀತಿಯ ಒಂದು ಕಡ್ಡಾಯ ನಿಯಮವನ್ನ ತರದೆ ನೋಟಲ್ಲಿ ಮುದ್ರಿಸಿದಾಗ ಸಹಜವಾಗಿ ಆ ನೋಟನ್ನು ಅವರು ಬಳಸಬೇಕಾಗುತ್ತೆ. ಆಗ ಅವರ ಧರ್ಮಕ್ಕೆ ಹರಾಮ್ ಮಾಡಬಹುದು. ಸೊ ಈ ರೀತಿಯಲ್ಲಿ ಬಿಜೆಪಿ ಚಿಂತನೆ ಮಾಡ್ತಾ ಇರಬಹುದು ಅಂತ ಈಗಾಗಲೇ ಕಾಂಗ್ರೆಸ್ ಅದರ ಮಿತ್ರ ಪಕ್ಷಗಳು ಹೇಳ್ತಾ ಇದ್ದಾವೆ. ಆದ್ರೆ ಬಿಜೆಪಿಯಲ್ಲಿ ಅಂತ ಯಾವ ಚಿಂತನೆನೂ ಇಲ್ಲ. RBIಗೂ ಕೂಡ ಅಂತ ಯಾವ ಚಿಂತನೆ ಇಲ್ಲ ಅಂತ ಕೂಡ RBI ನ ಮುಖ್ಯಸ್ಥರು ಹೇಳ್ತಾ ಇದ್ದಾರೆ. ಗಾಂಧೀಜಿಯ ಮುಖ ಏನು, ಆ ಮುಖ ಇರುವಂತ ನೋಟ್ಗಳನ್ನ ಇನ್ ಮುಂದೆ ಏನು ಛಾಪಿಸದೇ ಇರುವಂತದ್ದು, ಇನ್ ಮುಂದೆ ಮುದ್ರಿಸದೇ ಇರುವಂತ ಪ್ಲಾನ್ ಯಾವುದು ಇಲ್ಲ. ಆ ರೀತಿ ಯಾವುದೇ ನಿರ್ದೇಶನ ಕೇಂದ್ರ ಸರ್ಕಾರದಿಂದ ಇಲ್ಲ. ಗಾಂಧಿ ಮುಖ ಇಲ್ಲದೆ ಇರುವಂತ ನೋಟುಗಳನ್ನ ಮುದ್ರಿಸಿ ಅನ್ನುವಂಥದ್ದು ಸಹಜವಾಗಿನೇ ಅಲ್ಲಿ ದೇಶದ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರನ್ನ ಅವರ 100ನೇ ಶತಮಾನೋತ್ಸವಕ್ಕೆ, ಅವರು ಹುಟ್ಟಿ 100 ವರ್ಷ ಆದಾಗ ಆ ನೋಟುಗಳನ್ನ ಅಕ್ಟೋಬರ್ 2, 1969ರಲ್ಲಿ ಆ ನೋಟುಗಳನ್ನ ಛಾಪಿಸಲಾಯಿತು, ಒತ್ತಲಾಯಿತು. ಅದಾದ ನಂತರ ಅದು ಸಹಜವಾಗಿನೇ ಮುಂದುವರ್ಕೊಂಡು ಬಂದಿದೆ. ನಾವು ನೋಡ್ತಾ ಇದೀವಿ, ನಮ್ಮ
ಹಂಪಿಯ ಕಲ್ಲಿನ ರಥ ಕೂಡ ನೋಟುಗಳಲ್ಲಿ ಕಾಣಿಸುತ್ತೆ. ಬೇರೆ ಬೇರೆ ಅಂದ್ರೆ ನಮ್ಮ ಐತಿಹಾಸಿಕ ಒಂದಷ್ಟು ಮಾನ್ಯುಮೆಂಟ್ಸ್, ಸ್ಮಾರಕಗಳೇನಿದೆ ಅವೆಲ್ಲ ಕೂಡ ನೋಟುಗಳ ಮೇಲೆ ಇದಾವೆ. ಹಾಗೇನೆ ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅವರ ಅದು ಸಹಜವಾಗಿ ಇದೆ. ಅಂದ್ರೆ ಆ ವ್ಯಕ್ತಿಗೆ ಸಲ್ಲುವಂತ ಅತ್ಯುನ್ನತ ಗೌರವ ಅದು. ಹಾಗಂತ ಕೆಲವರ ಒತ್ತಾಯ ಇದೆ. ಡಾಕ್ಟರ್ BR ಅಂಬೇಡ್ಕರ್ ಅವರ ಚಿತ್ರವನ್ನು ಕೂಡ ನೋಟಲ್ಲಿ ಚಿತ್ರಿಸಿ, ಹಾಗೆ ಅಲ್ಲಿ ನೀವು ಶಿವಾಜಿ ಅವರ ಏನು ಮುಖವನ್ನ ಕೂಡ ಅವರನ್ನು ಕೂಡ ನೋಟಲ್ಲಿ ತಗೊಂಡ್ ಬನ್ನಿ. ಅಲ್ಲಿ ಬೇರೆ ವ್ಯಕ್ತಿಗಳಿಗೆ ಸ್ವಾಮಿ ವಿವೇಕಾನಂದ ಅವ್ರನ್ನ ತಗೊಂಡ್ ಬನ್ನಿ. ಈ ರೀತಿಯ ಒಂದಷ್ಟು ಒತ್ತಾಯಗಳು ಐತಿಹಾಸಿಕ ಏನು ಸ್ವತಂತ್ರ ಹೋರಾಟಗಾರರು, ನಮ್ಮ ಏನು ಐತಿಹಾಸಿಕ ಬಹಳ ಪ್ರಮುಖ ವ್ಯಕ್ತಿಗಳನ್ನ ಕೂಡ ನೋಟಲ್ಲಿ ತಗೊಂಡ್ಬನ್ನಿ ಅನ್ನುವಂಥದ್ದಿದೆ. ಆದ್ರೆ ಅಂತಹ ಯಾವುದೇ ನಿರ್ಧಾರಗಳಿಗೆ ಬಿಜೆಪಿ ಹೋಗಲ್ಲ ಅಂತ ಮೇಲ್ನೋಟಕ್ಕೆ ಅನ್ನಿಸ್ತಾ ಇದೆ. ಆದ್ರೆ ಮಹಾತ್ಮ ಗಾಂಧೀಜಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್ ಏನಿತ್ತು ಅದರ ಹೆಸರನ್ನ ಬದಲಾಯಿಸಿದ ಮೇಲೆ ಆ ಆತಂಕ ಕೂಡ ವಿಪಕ್ಷಗಳಿಂದ ಕೇಳಿ ಬರ್ತಾ ಇದೆ. ಆದ್ರೆ ಇಲ್ಲಿ ಒಂದು ಏನು ನಿಯಮ ಇರುವಂತದ್ದು, ರಾಷ್ಟ್ರಪಿತ, ರಾಷ್ಟ್ರಪತಿ, ಉಪರಾಷ್ಟ್ರಪತಿಗಳ ಹೆಸರನ್ನ ಯಾವುದೇ ಯೋಜನೆಗಳಿಗೆ ಇಡಬಾರ್ದು ಅನ್ನುವಂಥದ್ದು ಇದೆ ಅನ್ನುವಂಥದ್ದು. ಹಾಗಾಗಿನೇ ಮಹಾತ್ಮ ಗಾಂಧೀಜಿಯವರ ಹೆಸರನ್ನ ಬದಲಾಯಿಸೋದ್ರಲ್ಲಿ ಏನ್ ತಪ್ಪಿಲ್ಲ. ಅವ್ರ ಹೆಸರು ಇಟ್ಟು ಕೂಡಲೇ ಅದು ಇಡಬೇಕು ಅಂತ ಏನಿಲ್ಲ. ಹಾಗಾಗಿ ಈ ರೀತಿಯ ಒಂದಷ್ಟು ನಿಯಮಗಳನ್ನ ಇಟ್ಕೊಂಡೆ ಬಿಜೆಪಿ ಏನಾದ್ರೂ ಮಹಾತ್ಮ ಗಾಂಧೀಜಿ ಅವರ ಚಿತ್ರವನ್ನ ನೋಟಿಂದ ತೆಗೆಯುತ್ತಾ, ಇವೆಲ್ಲ ಚರ್ಚೆಗೆ ಕಾರಣ ಆಗ್ತಾ ಇರೋದಾದ್ರೆ ಈ ಸಂದರ್ಭದಲ್ಲಿ ಇದು ವಿಪಕ್ಷಗಳಿಗೆ ಮತ್ತೊಮ್ಮೆ ಅಸ್ತ್ರ ಆಗುವಂತ, ಅದನ್ನೇ ಇಟ್ಕೊಂಡು ಆಡಳಿತ ಪಕ್ಷವನ್ನ, ಮೋದಿ ಅವರನ್ನ, ಬಿಜೆಪಿ ಸರ್ಕಾರವನ್ನ ಹಣಿಯೋದಕ್ಕೆ ಒಂದು ಪ್ರಯತ್ನವನ್ನಂತೂ ಖಂಡಿತ ಮಾಡ್ತವೆ. ಆದ್ರೆ ಸದ್ಯಕ್ಕೆ ಕರೆನ್ಸಿ ನೋಟುಗಳೇ ಒಂಥರ ಏನು ಈ ಡಿಜಿಟಲ್ ಜಮಾನದಲ್ಲಿ ಎಲ್ಲ ನಾವು UPI ಆ UPI ಟ್ರಾನ್ಸಾಕ್ಷನ್ ಮಾಡ್ತಾ ಇರೋದ್ರಿಂದ ನೋಟುಗಳೇ ಅರ್ಥವನ್ನ ಕಳ್ಕೊಂಡಿರುವಂತ ಈ ದಿನಗಳಲ್ಲಿ, ಬಹುಶಃ ನೋಟುಗಳ ಬಳಕೆನೆ ಕಡಿಮೆ ಆಗಿರುವಂತ ಈ ದಿನಗಳಲ್ಲಿ, ಇನ್ ನೋಟಿನ ಮೇಲೆ ಯಾರ ಮುಖ ಇದ್ರೇನು ಬಿಟ್ರೇನು ಜೇಬಲ್ ನೋಟೇ ಇಟ್ಕೊಳ್ಳದೆ ಎಲ್ಲರೂ ಕೂಡ ಕೇವಲ ಮೊಬೈಲ್ ಅಲ್ಲಿ UPI ಮೂಲಕ ಪೇ ಮಾಡ್ತಾ ಇದ್ದಾರೆ. ಹಣದ ಅವಶ್ಯಕತೆನೇ ಇಲ್ಲ, ಎಲ್ಲ ಕೂಡ ಡಿಜಿಟಲ್ ಮನಿ ಆಗ್ತಾ ಇರುವಂತ ಸಂದರ್ಭದಲ್ಲಿ ನೋಟಿನ ಬಗ್ಗೆ ಗಮನ ಹರಿಸೋರು ಕಡಿಮೆ ಆಗ್ತಾ ಇದ್ದಾರೆ. ಆದ್ರೆ ಹಾಗಂತ ಒಂದು ಏನು ಮೀಡಿಯಂ ಆಫ್ ಎಕ್ಸ್ಚೇಂಜ್, ಒಂದು ಏನು ಮನಿ, ದುಡ್ಡು ಅನ್ನುವಂಥದ್ದು ಯಾವತ್ತೂ ಕೂಡ ಅದಕ್ಕೊಂದು ವ್ಯಾಲ್ಯೂ ಇದೆ, ಅದು ಇರಲೇಬೇಕಾಗುತ್ತೆ, ಇರುತ್ತೆ. ತೀರಾ ದೊಡ್ಡ ಮಟ್ಟದಲ್ಲಿ ಅಲ್ದಿದ್ರು ಕೂಡ ಸಣ್ಣ ಮಟ್ಟದಲ್ಲಾದ್ರೂ ಕೂಡ ಹಣದ ವಿನಿಮಯ ಅಂದ್ರೆ ಕೇವಲ UPI ಅಲ್ಲಿ ಅಲ್ದೇನೆ ಕ್ಯಾಶ್ ಆಗಿ ಕೂಡ ಹಣ ಕೊಡುವಂಥದ್ದು, ತಗೊಳ್ಳುವಂಥದ್ದು ಮುಂದುವರಿಯುತ್ತೆ. ಹಾಗಾಗಿ ನೋಟ್ಗಳ ಮೇಲೆ ಈ ರೀತಿ ನೋಟು ಅಂದ್ರೆ ಬಹಳ, ದುಡ್ಡು ಅಂದ್ರೆ ಮಹತ್ವದ್ದು, ಅದಕ್ಕೆ ಯಾರ ಚಿತ್ರ ಇರಬೇಕು ಅನ್ನೋದನ್ನ ಬಹುಶಃ ಇಲ್ಲಿವರೆಗೂ ಮಹಾತ್ಮ ಗಾಂಧೀಜಿ ಅವ್ರದ್ದು ಮಾತ್ರ ಇರೋದು, ಅಂತ ಬೇರೆ ಯಾವ ನಿರ್ಧಾರ ತೆಗೆದುಕೊಳ್ಳಲ್ಲ ಅಂತ ಅನ್ಸುತ್ತೆ. ಅದೊಂದು ವಿವಾದ ಆಗದೆ ಇರ್ಲಿ, ಆ ರೀತಿಯ ಯಾವುದೇ ವಿವಾದಗಳು ಬರದೇ ಇರ್ಲಿ ಅನ್ನುವಂಥದ್ದೇ ನಮ್ಮ ಕಳಕಳಿ. ಇದು ನಮ್ಗನ್ನಿಸ್ತಾ ಇರುವಂತದ್ದು, ನಮಗನ್ಸಿದ್ದೆ ಸರಿಯಾಗಿರ್ಬೇಕು ಅಂತ ಇಲ್ಲ, ನಾವ್ ಹೇಳಿದ್ದೆ ಎಲ್ಲ ಕರೆಕ್ಟ್ ಅಂತಲ್ಲ. ನಿಮಗೇನ್ ಅನ್ಸುತ್ತೆ ನೀವು ಹೇಳ್ಬಹುದು. ಮತ್ತಷ್ಟು ಈ ರೀತಿಯ ಸುದ್ದಿಗಳ ಜೊತೆ, ವಿಷಯದ ಜೊತೆ, ವಿಶ್ಲೇಷಣೆ ಜೊತೆ ನಿಮ್ಮ ಮುಂದೆ ಬರ್ತಾ ಇರ್ತೀವಿ. ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ.